ಇನ್ನು ಸೌಜನ್ಯ ಸಾವಿನ ತನಿಖೆ ನಡೆಸುವಂತೆ ದೂರನ್ನ ದಾಖಲಿಸಲಾಗಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತೆ ದೂರು. ಎಸ್ಐಟಿ ಕಚೇರಿಗೆ ಸೌಜನ್ಯ ಕುಟುಂಬ ದೂರನ್ನ ಕೊಟ್ಟಿದೆ. ಎಸ್ಪಿ ಸೈಮನ್ಗೆ ದೂರನ್ನ ನೀಡಿದ್ದಾರೆ ಸೌಜನ್ಯ ತಾಯಿ. ಚಿನ್ನಯ್ಯ ಹೇಳಿಕೆ ಆಧಾರದಲ್ಲಿ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿಯಿಂದ ದೂರು ಸಲ್ಲಿಕೆಯಾಗಿದೆ. ಚಿನ್ನಯ್ಯನ ಹೇಳಿಕೆ ಬಗ್ಗೆ ವಿಚಾರಣೆ ಮಾಡುವಂತೆ ದೂರನ್ನ ದಾಖಲಿಸಿದ್ದಾರೆ ಸೌಜನ್ಯ ತಾಯಿ. ನೋಡಿ, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ 13 ವರ್ಷಗಳ ನಂತರದಲ್ಲಿ ಸೌಜನ್ಯ ತಾಯಿ ಎಸ್ಐಟಿಗೆ ದೂರನ್ನ ದಾಖಲಿಸಿದ್ದಾರೆ. ಈಗಾಗಲೇ ಏನು ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಬಂದು ಒಂದಷ್ಟು ವಿಚಾರಗಳನ್ನ ಹೇಳಿದ್ದ, ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ದ, ಶೋಧ ನಡೀತು. ಅದಾದ ನಂತರದಲ್ಲಿ ಆತನ ವಿಚಾರಣೆ ನಡೀತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಸೌಜನ್ಯ ತಾಯಿ ಕೂಡ ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಓಕೆ, ಮತ್ತೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ. ದೂರು ಸ್ವೀಕರಿಸಿ ಹಿಂಬರಹ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೂರಿನ ಅಂಶವನ್ನ ತನಿಖೆ ವೇಳೆ ಪರಿಗಣಿಸುತ್ತೇವೆ, ಅರ್ಜಿ ಪರಿಶೀಲಿಸುತ್ತೇವೆ ಅಂತ ಎಸ್ಪಿ ಭರವಸೆ ಕೊಟ್ಟಿದ್ದಾರೆ. ಹಿಂಬರಹ ನೀಡಿ ಕಳುಹಿಸಿಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಸೌಜನ್ಯ ತಾಯಿ ದೂರನ್ನ ದಾಖಲಿಸ್ತಾ ಇದ್ದಂತೆ ದೂರನ್ನ ಸ್ವೀಕರಿಸಿದ್ದಾರೆ ಅಧಿಕಾರಿಗಳು. ಜೊತೆಗೆ ಹಿಂಬರಹ ಕೂಡ ನೀಡಿದ್ದಾರೆ. ಅಂದ್ರೆ ದೂರನ್ನ ಪರಿಗಣಿಸಿದ್ದೀವಿ, ದೂರಿನ ಅಂಶಗಳನ್ನ ತನಿಖೆ ವೇಳೆ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಈಗಾಗಲೇ ಸೌಜನ್ಯ ಪ್ರಕರಣ ಆಗಿ ಇಷ್ಟು ವರ್ಷ ಕಳೆದ್ರೂ ಕೂಡ ಆ ಕುಟುಂಬ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟವನ್ನ ನಡೆಸ್ತಲೇ ಇದೆ. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಶೋಕ್? ಹೌದು ಮಧು, ನಾಗರಾಜ್ 2012ರಲ್ಲಿ ಮೃತರಾಗಿದ್ದಂತ ಸೌಜನ್ಯ ಏನು ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ತಾಯಿ ಎಸ್ಐಟಿಗೆ ದೂರು ಅರ್ಜಿಯನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ಪ್ರಮುಖವಾಗಿ ಸೌಜನ್ಯ ಏನು ಹತ್ಯೆ ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ಬೇಕೇನಂತ ಒತ್ತಾಯವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಈಗೇನು ಧರ್ಮಸ್ಥಳ ಗೂಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಏನಿದ್ದಾನೆ ಆತ ಒಂದು ಸಂದರ್ಶನದಲ್ಲಿ ಯೂಟ್ಯೂಬ್ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿರ್ತಾನೆ. ಅಂದ್ರೆ ಸೌಜನ್ಯ ಮೃತದೇಹವನ್ನು ಕೊಂಡೊಯ್ಯುತ್ತಿರುವುದನ್ನು ನಾನು ನೋಡಿದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ದ. ಸೊ ಹೀಗಾಗಿ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಆತ ಈ ಒಂದು ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿ ಆಗಿರೋದ್ರಿಂದ ಆತನಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಹೀಗಾಗಿ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಒಂದು ದೂರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಈ ದೂರನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥ ಎಸ್ಐಟಿ ಎಸ್ಪಿ ಆಗಿರ್ತಕ್ಕಂಥ ಸೈಮನ್ ಅವರು ಅವರಿಗೆ ಹಿಂಬರಹದ ಪ್ರತಿಯನ್ನು ನೀಡಿ ಕಳಿಸ್ಕೊಟ್ಟಿದ್ದಾರೆ. ತಾವು ನೀಡಿದಂತ ಏನು ಅರ್ಜಿಯನ್ನು ಪರಿಶೀಲಿಸಿದ್ದಾರೆ ಮತ್ತು ಏನ್ ದೂರಿನ ಅಲ್ಲಿ ಏನೇನು ಅಂಶಗಳು ಉಲ್ಲೇಖಿಸಿದೆ, ಸೊ ಇದನ್ನು ಎಸ್ಐಟಿ ಏನ್ ತನಿಖೆ ಮಾಡುತ್ತೆ. ಸೊ ಆ ಟೈಮಲ್ಲಿ ನಾವು ಪರಿಗಣಿಸ್ತೇವೆ. ಹೀಗಾಗಿ ಈಗೇನು ಸದ್ಯ ಧರ್ಮಸ್ಥಳದಲ್ಲಿ 100 ಶವ ಹೂತಾಕಿದ್ದೇನೆ ಅಂತ ಹೇಳಿ ನಾವು ದೂರದಾರ ಬಂದಿದ್ದ ಈ ಪ್ರಕರಣದ ಏನು ತನಿಖೆ ನಡೆಸಿದೆ, ಈ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತವಾದಂತಹ ರೀತಿಯಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗುವುದು ಎನ್ನುವಂತ ಒಂದು ಹಿಂಬರವನ್ನು ನೀಡಿ ಕಳಿಸ್ತಿದ್ದಾರೆ. ಸದ್ಯ ದೂರು ಅರ್ಜಿಯನ್ನು ಕೊಟ್ಟು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಹಿಂದಿರುಗಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣದ ಬಗ್ಗೆ ಎಸ್ಐಟಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಸರ್ಕಾರದ ನಿರ್ದೇಶಕ್ಕೆ ಏನಾದ್ರು ಕಾಯುತ್ತೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಓಕೆ ಅಶೋಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.